ಹಾಯ್ ಗಾಯ್ಸ್, ವೆಲ್ಕಮ್ ಟು ದಿ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಮನ್ವಿತ್ ಇಬ್ರು ಮತ್ತೆ ಇಲ್ಲಿ ಬೊಮ್ಮನಳ್ಳಿ ಹೋಗ್ತಾ ಇದ್ದೀವಿ. ನನ್ನ ತಂಗಿರಿದಾರಲ್ಲ, ಸೊ ಅಲ್ಲಿ ಯಾಕೆ ಅಂತಂದರೆ ಊರಿಂದ ನನ್ನ ತಂಗಿ ಬ್ಲೌಸ್ ಬಂದಿದ್ಲು. ಸೊ ಅದು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸ್ವಲ್ಪ ಸ್ಯಾರೀಸ್ ಇದಕ್ಕೆ ಮ್ಯಾಚ್ ಮಾಡಿ ಉಟ್ಕೊಳ್ಳೋಣ ಅಂತ ಎಷ್ಟೊಂದು ಸ್ಯಾರೀಸ್ ತೊಗೊಳ್ತಾ ಇದ್ದೀನಿ. ಅದು ಯಾವ್ದು ಉಟ್ಕೊಳ್ತೀನಿ ಅಂತ ನಿಜ ಗೊತ್ತಿಲ್ಲ. ಫೈನಲ್ ಆಗಿ ಎಲ್ಲನೂ ಇಟ್ಕೊಂಡಿದ್ದೀನಿ. ಇವನ್ ರಿಯಾಕ್ಷನ್ಗಳು ನೋಡಿ. ಓಕೆ, ನಾನು ಮನ್ವಿತ್ ಇಬ್ರು ಹೋಗ್ತಾ ಇದ್ವಿ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಇತ್ತು ತೊಳೆದಾಕ್ತೆ. ಇವತ್ತು ಸಂಜೆ ನಾವು ಊರಿಗೆ ಹೊರಡೋದು, ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಮುಗಿಸ್ಕೊಂಡೆಲ್ಲ. ಹಾಗೆ ಹಸ್ಬೆಂಡಿಗೆ ಕೂಡ ರೊಟ್ಟಿ ಎಲ್ಲ ಸ್ವಲ್ಪ ಬೇಗ ಜಾಸ್ತಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸಂಜೆ ಮಾಡಿಬಿಟ್ಟು ಹೋದರೆ ಅವ್ರು ನಾಳೆಗೆ ಅಥವಾ ನಾಳೆ ಸಂಜೆಗೂ ಆಗುತ್ತೆ. ಆನಂತರ ಮತ್ತು ನಾಡಿದ್ದು ಅವ್ರು ಸಂಜೆ ಹೊರಡ್ತಾರೆ ಇಲ್ಲಿಂದ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ಕೈನ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಐಬ್ರೋ. ಲಾಸ್ಟ್ ಟೈಮ್ ಹೋದಾಗೆಲ್ಲ ಚೆನ್ನಾಗೇ ಮಾಡಿರಲ್ಲ ಅವರು, ಈ ಸರಿ ಚೆನ್ನಾಗಿ ಮಾಡಿದ್ದಾರೆ. ಸೊ ನಂಗೆ ಇಷ್ಟ ಆಯಿತು. ಶೇಪ್ ಎಲ್ಲ ಇರಲ್ಲ ಮೇಡಮ್ ಯಾಕೆ ಅಂತ ಅಂದರು, ಬಟ್ ನಾನೇ ಮಾಡ್ಕೊಳ್ದೆ. ಸ್ವಲ್ಪ ಶೇಪ್ ಔಟ್ ಆಗಿತ್ತು. ನಾನು ಹೇಳಲಿಲ್ಲ ನಾನೇ ಮಾಡ್ಕೊಂಡಿದ್ದೆ ಅಂತ, ಊರ ಕಡೆ ಮಾಡಿಸ್ಕೊಂಡಿದ್ದೆ ಅಂತ ಹೇಳಿದೆ. ಸೊ ಚೆನ್ನಾಗಿ ಕಾಣ್ತಾ ಇದೆ. ನಾನು ಓವರ್ ಮೇಕಪ್ ಏನು ಮಾಡ್ಕೊಳ್ಳೋದಿಲ್ಲ. ಫೇರ್ ಆ್ಯಂಡ್ ಲವ್ಲಿ ಹಚ್ತೀನಿ, ಬಿಟ್ಟರೆ ಸ್ವಲ್ಪ ಐಲೈನರ್ ಹಾಗೆ ಹಣೆಗೊಂದು ಐಲೈನರ್ ಇಟ್ಬಿಡ್ತೀನಿ ಅಷ್ಟೇ, ಬೇರೇನು ಹಚ್ಚೋದಿಲ್ಲ. ಏನೇನೋ ಹಾಗೆಲ್ಲ ನೋಡಬಾರ್ದು. ಹಾಗೆ ಲಿಫ್ಟಿಗೆ ಬೇಕು, ಲಿಫ್ಟಿಗೆ ಹಚ್ಚಿದ್ದೀನಿ ಸ್ವಲ್ಪ ಅಷ್ಟೇ. ಓಕೆ ಬನ್ನಿ ಹೊರಡೋಣ. ಹೋಗ್ಬಿಟ್ಟು ಈಗ ಅವರಿಗೆ ಆಫೀಸ್ ಇದೆ. ಆ್ಯಕ್ಚುಲಿ ಅವರು ಆಫೀಸಿಗೆ ಹೋಗಿರ್ತಾರೆ. 1 ಗಂಟೆಗೆ ಊಟಕ್ಕೆ ಬರ್ತಾರಂತೆ. 1 ರಿಂದ 2 ಗಂಟೆವರೆಗೂ ಅವರು ಸುಮ್ಮನೆ ಇರೋ, ಒಂದು ಸ್ವಲ್ಪ ಸೈಲೆಂಟಾಗಿರೋ, ಸುಮ್ಮನಿರೋ. 1 ಗಂಟೆಯಿಂದ 2 ಗಂಟೆವರೆಗೂ ಮನೇಲಿ ಇರ್ತಾರೆ. ಸೊ ಆ ಟೈಮಲ್ಲಿ ಹೋಗಿ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ನಾನು ಔಟ್ಫಿಟ್ ಈ ಥರ ಇದೆ. ಜೀನ್ಸ್ ಆ್ಯಂಡ್ ಟಾಪ್ ಹಾಕಿದ್ದೀನಿ, ಮನ್ವಿತಿಗೆ ಸ್ವೆಟ್ರ್ ಹಾಕಿದ್ದೀನಿ. ಸ್ವೆಟ್ರ್ ಯಾಕಂತಂದರೆ ಬಸ್ಸಲ್ಲಿ ಗಾಳಿ ಬೀಸ್ತದಲ್ವ, ಸ್ವಲ್ಪ ಲಾಂಗ್ ಆಗುತ್ತೆ, ಅದಕ್ಕೆ. ಟೋಪಿ ಬೇಡ ಅಂತ ಅಂದ, ನೋಡ್ಬೇಕು, ಇಟ್ಕೊಂಡಿದ್ದೀನಿ ಬ್ಯಾಗ್ಲಿ. ಸೊ ಓಕೆ ಬನ್ನಿ ಹೊರಡೋಣ. ಓಕೆ ಹೋಗಿ ಬಂದ್ವಿ. ಬಂದು ಮನ್ವಿದ್ ಮಲಗಿದ್ದಾನೆ. ಅವ್ನು ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಅಂದರೆ ಬಟ್ಟೆ ತೊಗೊಬಂದೆ, ಮೇಲಿಂದ ತೊಗೊಬಂದು ಫೋಲ್ಡ್ ಮಾಡ್ತಾಯಿದ್ದೀನಿ. ಹಾಗೆ ಬ್ಲೌಸು ಫುಲ್ ಟೈಟ್ ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಲ್ವ, ಸ್ವಲ್ಪ ದಪ್ಪ ಆಗಿದ್ದೀನಿ. ಅದಕ್ಕೆ ಬ್ಲೌಸ್ ಬರ್ತಾ ಇರಲಿಲ್ಲ, ಅದನ್ನ ಸ್ವಲ್ಪ ಬಿಚ್ಕೊಂಡೆ. ನಂತರ ಯಾವ ಸೀರೆ ಉಡ್ತೀನಿ ಅಂತ ಹೇಳ್ಬಿಟ್ಟು ಉಟ್ಟಾಗ ನಾನು ಹೇಳ್ತೀನಿ. ಸುಮ್ಮನೆ ನಾನು ಯಾವುದೋ ಒಂದು ಪ್ಲ್ಯಾನ್ ಇಲ್ಲದೇ 3-4 ಸ್ಯಾರಿ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಥರ ಉಡ್ತೀನಿ ಅಂತ. ಹಾಗೆ ಸಂಜೆ ಬಂದುಬಿಟ್ಟು ಊರಿಗೆ ಹೊರಡೋದು, ಅದರದ್ದು ವೀಡಿಯೋಸ್ ಕೂಡ ಹಾಕ್ತೀನಿ, ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್. ಇವತ್ತು ಊರಿಗೆ ಹೋಗೋದಿದೆ. ಸೊ ಫುಲ್ಲು ನೋಡಿ, ಬ್ಯಾಗ್ ಬೇರೆ ಬರೀ ಹಾಕೋದು ತೆಗೆದು ಮಾಡ್ದಾಯಿತು. ಲಾಕ್ ಬೇರೆ ತೊಗೊಂಡಿದ್ದೀನಿ, ಅದಕ್ಕೆ ಲಾಕು ತೆಗೆದು ಹಾಕೋದು ಮಾಡ್ತಾನೆ ಇದ್ದೀನಿ. ಅದು ಫುಲ್ ಬ್ಲೌಸ್ ಎಲ್ಲ ಬಿಚ್ಚಿಬಿಟ್ಟು ನೀಟ್ ಮಾಡಿ ಬ್ರೀಫ್ ಕೇಸಲ್ಲಿಟ್ಟು ಲಾಕ್ ಮಾಡಿದೆ. ಸೊ ಇದೊಂದಿದೆ, ಇದರಲ್ಲಿ ಸ್ವಲ್ಪ ಏನು ಹಾಕೋದಿದೆ ಹಾಕ್ಕೊಂಡು ಆನಂತರ ಇದನ್ನು ಕೂಡ ಇಟ್ಬಿಡ್ತೀನಿ. ಸೊ ಇಷ್ಟೊಂದಾಯಿತು. ಹೋಗಿ ಬರೋಷ್ಟರೊಳಗೆ 1-2-3 ತಾಸು ತೊಗೊಳ್ತು. ನಾನು ಕರೆಕ್ಟಾಗಿ 3 ಗಂಟೆಗೆ ಬಂದೆ ಮನೆಗೆ. 1 ಗಂಟೆ 12ವರೆಗೆ ಹೋಗಿದ್ದು ಇಲ್ಲಿಂದ. 3 ಗಂಟೆಗೆ ಮನೆ ಬಂದಿದ್ದೀನಿ. ಬಂದು ಮಲಗಿಸ್ದೆ. ಅವ್ನು ಮತ್ತೆ ನೈಟ್ ಕಿರಿಕಿರಿ ಮಾಡ್ತಾನೆ ಬೇಗ ನಿದ್ದೆ ಬಂದರೆ, ಅದಕ್ಕೋಸ್ಕರ. ಹಾಗೆಯೇ ಕಾಲು ಚೈನ್ ಕೂಡ ತುಂಬ ದಿನ ಆಗಿತ್ತು, ಹಾಕ್ಕೊಂಡೇ ಇರಲಿಲ್ಲ, ತೊಳೆದಿರಲಿಲ್ಲ. ಸೊ ಅದನ್ನ ತೊಳೆಸ್ಕೊಬರೋಣ ಅಂದ್ಕೊಂಡೆ. ಎಲ್ಲ ಜ್ಯುವೆಲ್ಲರಿ ಶಾಪಲ್ಲಿ ತೊಳೆದ್ಕೊಡ್ತಾರೆ. ತೊಳೆಸ್ಕೊಬರೋಣ ಅಂದ್ಕೊಂಡ್ರೆ ಹಸ್ಬೆಂಡು ಬೇಡ, ಹಿಂಗೆ ಹಾಕು ಅಂತ ಅಂದರು. ಸೊ ಅದ್ರದ್ದು ಟಿಪ್ ಕೂಡ ಹಾಕ್ತೀನಿ. ಇಷ್ಟು ಕ್ಲೀನ್ ಆಗುತ್ತೆ ಗೊತ್ತಾ ಚೈನು. ಸಿಕ್ಕಾಪಟ್ಟೆ ಬ್ಲಾಕ್ ಆಗಿಬಿಟ್ಟಿತ್ತು, ಚೆನ್ನಾಗಿ ವೈಟ್ ಶೈನಿಂಗ್ ಆಗಿದೆ. ಸೊ ಅದೇನು ಮಾಡಿದೆ ಅಂತ ಹೇಳ್ತೀನಿ. ಯಾವುದೂ ನಾನು ಉಜ್ಜಿಲ್ಲ, ಬ್ರಷಲ್ಲಿ ತಿಕ್ಕಿಲ್ಲ. ಸೊ ಅದಾಗೆ ಆ ಥರ ಕಲರ್ ಬಂತು. ಸೊ ಬನ್ನಿ ಈ ಟಿಪ್ಸ್ ಹೇಳ್ತೀನಿ, ಆನಂತರ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಚೈನು ತುಂಬ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಇದನ್ನು ಅಂಗಡೀಲಿ ಇದಕ್ಕೆ ಪಾಲಿಶಿಗೆ ಕೊಟ್ಟರೆ ಯಾವ ಥರ ಕಲರ್ ಬರುತ್ತಲ್ವ, ಸೊ ಆ ಥರ ಬಂದು ಹೊಸದೇ ಥರ ಕಾಣುತ್ತೆ. ಬಟ್ ತೊಗೊಂಡು 4 ಇಯರ್ ಆಯಿತು. ಯಾವಾಗಾದ್ರು ಒಂದ್ಸರಿ ಈ ಥರ ಫಂಕ್ಷನ್ ಇದ್ದರೆ ಹಾಕ್ತೀನಿ ಅಷ್ಟೇ, ಹಾಗೇ ಇರಲಿಲ್ಲ. ಸೊ ಇದು ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಇದನ್ನ ಯಾವ ಥರ ವಾಶ್ ಮಾಡಿದೆ ಅಂತೇಳಿ ಇವಾಗ ಹೇಳ್ತೀನಿ. ನಿಮ್ಮ ಮನೇಲಿ ಏನಾದರೂ ಪ್ರಿಲ್, ಇದು ನಾವು ಡಿಶ್ ವಾಶ್ ಅಂದರೆ ಪಾತ್ರೆ ತೊಳೆಯೋ ಒಂದು ಜೆಲ್ ಇರುತ್ತಲ್ಲ, ಸೊ ಅದು ಮತ್ತು ಮನೆ ಒರೆಸೋಕೆ ಹಾಕ್ತೀವಲ್ಲ ಲೈಝಾಲ್, ಆ ಥರ ಏನಾದರೂ ಇದ್ದರೆ ಎರಡನ್ನೂ ಮಿಕ್ಸ್ ಮಾಡಿ, ಆನಂತರ ಹಾರ್ಪಿಕ್, ಬಾತ್ರೂಮ್ ಕ್ಲೀನ್ ಮಾಡ್ತಾರಲ್ಲ, ಸೊ ಆ ಹಾರ್ಪಿಕ್ನ 3 ಮಿಕ್ಸ್ ಮಾಡಿ ಒಂದು ನೈಟು ಒಂದು ಪಾತ್ರೆಯಲ್ಲಿ, ಚಿಕ್ಕದೊಂದು ಬೌಲಲ್ಲಿ 2 ನೆನೆಸ್ಬಿಟ್ಟು ಆ 3 ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಟ್ಬಿಡಿ. ಮಾರ್ನಿಂಗ್ ಎದ್ದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಯಾಕಂದರೆ ತಿಕ್ಕೋ ಅವಶ್ಯಕತೆಯೇ ಇಲ್ಲ. ಫುಲ್ ಇದರೊಳಗೆ ಏನಿದೆ ಗಲೀಜೆಲ್ಲ ಈಚೆ ಬಂದಿರುತ್ತೆ, ನೀರೆಲ್ಲ ಫುಲ್ ಬ್ಲಾಕ್ ಆಗಿರುತ್ತೆ, ಚೈನ್ ಈ ಥರ ಪಳಪಳ ಅಂತ ಹೊಳಿತಾ ಇರುತ್ತೆ. ಸೊ ಇದನ್ನು ಟಿಪ್ಪು ಫಾಲೋ ಮಾಡಿ. ಸುಮ್ಮನೆ ಶಾಪಿಗೆ ಕೊಟ್ಟು 150-200 ರೂಪಾಯಿ ಕೊಟ್ಟು ಸುಮ್ಮನೆ ಪಾಲಿಷ್ ಮಾಡಿಸೋಕ್ಕೂ
ಮಾಡಿಸೋಕ್ಕಿಂತ ಮನೇಲಿ ಈ ಥರ ಮಾಡ್ಕೊಬೋದು. ಸೊ ಓಕೆನಾ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಯ್, ನಾವಿವಾಗ ಹೋಗ್ತಾ ಇದ್ದೀವಿ ಊರಿಗೆ. ಆಲ್ರೆಡಿ ಇನ್ನು ಸಿಕ್ಕಾಪಟ್ಟೆ ಟ್ರಾಫಿಕ್ ಯಾಕೋ ಗೊತ್ತಿಲ್ಲ, ತುಂಬ ಎಲ್ಲ ಕಡೆಯೂ ಟ್ರಾಫಿಕ್. ಸೊ ಹಾಯ್ ಮಾಡಿದ್ವಿ, ಬಾಯ್ ಹಾಯ್. ಓಕೆ, ಎಲ್ಲ ಕಡೆಯೂ ಟ್ರಾಫಿಕ್ಕು ನೋಡ್ತೀರಾ ನೋಡಿ. ಓಕೆ, ಊರಿಗೆ ಹೋದ್ಮೇಲೆ ನೆಕ್ಸ್ಟ್ ವ್ಲಾಗ್ನ ನಾನು ಅಂದರೆ ಫ್ರೆಶ್ ಆಗಿ ಊರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನಾಳೆ ಬಂದುಬಿಟ್ಟು ಹಂದ್ರ ಹಾಕೋದು ಅನಿಸುತ್ತೆ, ಅಂದರೆ ಹೊಸ ಮನೆ ಮುಂದೆ ಚಪ್ರ ಹಾಕ್ತಾರಲ್ವ, ಚಪ್ರ ಹಾಕೋದು ಅನಿಸುತ್ತೆ. ನೋಡೋಣ ನಾಳೆ ಹೋದ್ಮೇಲೆ ಏನೇನೆಲ್ಲ ಮಾಡ್ತಾರೆ ಅದನ್ನ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮಿಸ್ ಮಾಡಿದೆ ಫಂಕ್ಷನ್ ವೀಡಿಯೋಸ್ನೆಲ್ಲ ಕಂಪ್ಲೀಟಾಗಿ ನೋಡಿ, ಓಕೆನಾ. ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಹೊಸ ಸ್ಯಾರಿ ಬ್ಲೌಸ್ ಹೊಲೆ ಕೊಟ್ಟಿದ್ದೆ, ಸೊ ಅದು ಹೊಲಿದಿದ್ದಾರೆ, ಇಸ್ಕೊಬಂದಿದ್ದೀನಿ ಕೂಡ. ಅದು ನಾಳೆ ತೋರಿಸ್ತೀನಿ ನಿಮಗೆ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸಖತ್ ಹೊಲಿದಿದ್ದಾರೆ, ಚೆನ್ನಾಗಿ ಹೊಲಿದಿದ್ದಾರೆ. ಬಟ್ ಯಾವುದೂ ಡಿಸೈನ್ ಇಡಿಸಿಲ್ಲ, ಮಾಮೂಲಿ ನಾರ್ಮಲಾಗಿ ಹೊಲಿಸಿದ್ದೀನಿ. ಓಕೆ ಬನ್ನಿ. ಚಪ್ರ ಹಾಕೋಕ್ಕೂ ಮುಂಚೆ ಈ ಥರ ಹರವಲೆ ಅಂತ ಹಾಕ್ತಾರೆ. ಸೊ 5 ಜನ ಪೂಜೆ ಮಾಡಿಬಿಟ್ಟು ಹಾಕೋದು. ಇವತ್ತಿಗೆ ಕರೆಕ್ಟಾಗಿ 4 ದಿನ ಆಗುತ್ತೆ. ಸೊ ಅದಕ್ಕೆ ಅಷ್ಟು ಬೇಗ ಹಾಕಿದರೆ ಎಲ್ಲ ಮಾವಿನ ಸೊಪ್ಪೆಲ್ಲ ಒಣಗೋಗುತ್ತಲ್ವ. ಸೊ ಅದಕ್ಕೆ ಶನಿವಾರ ಹಾಕಿ ಭಾನುವಾರ ಗೃಹ ಪ್ರವೇಶ ಇರೋದು. ಸೊ ಅವಾಗ ಹಾಕ್ಬಿಡೋಣ, ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ನಾನು ಮನ್ವಿದ್ ಬಂದುಬಿಟ್ಟು ಹಾಗೆ ಸಡನ್ನಾಗಿ ಇಲ್ಲಿ ಹೊಸಮನೆ ಹತ್ರ ಬಂದ್ವಿ. ನೋಡಿ ಮನ್ವಿತ್ ಬೇರೆ ಆಟಾಡ್ತಾ ಇದ್ದಾನೆ, ಸ್ನಾನ ಆಗಿಲ್ಲ, ಸ್ನಾನ ಕೂಡ ಮಾಡಿಸ್ಬೇಕು. ಹಾಗೆ ಪೂಜೆ ಮಾಡ್ತಾಯಿದ್ರಲ್ವ, ಸೊ ಹಾಗೆ ನಿಂತ್ಕೊಂಡ್ವಿ. ಫುಲ್ ಮನೆಯದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅಂದರೆ ಹೋಮ್ ಟೂರ್ ಏನು ಮಾಡಲ್ಲ ಅನಿಸುತ್ತೆ, ನೋಡಬೇಕು, ಆದರೆ ಮಾಡ್ತೀನಿ ಟೈಮ್ ಸಿಕ್ಕರೆ. ಅನಂತರ ಅದೇ ಫಂಕ್ಷನಿಗೆ ಅವಲಕ್ಕಿ ಹಚ್ಚಬೇಕಂತ, ಒಗ್ಗರಣೆ ಅವಲಕ್ಕಿ ಮಾಡಬೇಕಂತ. ಇವಾಗ ಅವಲಕ್ಕಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದ್ರು, ಹಾಗೆ ನಾನು ಕೈ ಆಡಿಸ್ತಾ ಇದ್ದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ಒಂದು ಗೃಹ ಪ್ರವೇಶದ ವ್ಲಾಗು ಬರ್ತಿರುತ್ತೆ ನಿಮಗೆಲ್ಲ. ಐ ಹೋಪ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಮಿಸ್ ಮಾಡ್ತೀವಿ ವಿಡಿಯೋ ನೋಡಿ, ಓಕೆನಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ವೀಡಿಯೋಸ್ ಯಾವುದೇ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ನಾವು ವೀಡಿಯೋಸ್ ನೀವು ನೋಡ್ಬೋದು. ಓಕೆ ಬನ್ನಿ ನೆಕ್ಸ್ಟು ಅದಕ್ಕೆ ಮನೆ ಹತ್ರ ಸರೌಂಡಿಂಗಲ್ಲಿ ಏನೇನಿದೆಲ್ಲ ತೋರಿಸ್ತೀನಿ. ಹಾಗೆ ಬಡಿತಾನೆ ಎಮ್ಮೆ ಒಂದ್ಸಲ ಮುಟ್ಟಿದ ಮೇಲೆ ಆಯ್ತು, ಒಂದ್ಸಲ ಮುಟ್ಟಿದ ಮೇಲೆ ಎಂತ ಕೊಟ್ಟಿಲ್ಲ ಅಂದ್ರೆ, ಒಂದ್ಸರಿ ಮುಟ್ಟಿದ ಮೇಲೆ ಎಂತ ಕೊಟ್ಟಿಲ್ಲ ಅಂತ ಗೊತ್ತಾಗತ್ತೆ. ನೆಕ್ಸ್ಟ್ ಅಕ್ಕೇನು ಆ ಪಾಪು ಇದು ಅಮ್ಮ ಪಾಪು ಅದು. ಹೌದಾ? ಇದ್ರದ್ದು ಅದ ನನ್ನ ಕೊಡ್ತೀಯ ತಿಂತಾ ಇರ್ತೀನಿ. ಸೂಪಿತ್ತು ಮಾಡಿದ್ದು. ಹಾಗೆ ಮೆಹಂದಿ ಗಿಡ ಕೂಡ ಇತ್ತಿಲ್ಲಿ, ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು ಮೆಹಂದಿ ಗಿಡ ನೋಡಿ.
ಸೊ ಸ್ವಲ್ಪ ಎಲೆ ಎಲ್ಲ ತುರಿದ್ಬಿಟ್ಟು ಇಟ್ಕೊಬೇಕು. ಅದು ತಲೆಗೆ ಹಚ್ಕೊಂಡ್ರೆ ತುಂಬ ಒಳ್ಳೆಯದು, ತಂಪು ಕೂಡ ಹೌದು, ಹಾಗೆ ಹೇರ್ಗೆ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಅದಕ್ಕೆ ಹಾಗೆ ನೋಡ್ತಾ ಇದ್ದೆ, ಕಣ್ಣಿಗೆ ಬಿತ್ತು. ಸೊ ಅದಕ್ಕೆ ಸ್ವಲ್ಪ ಎತ್ತಿಟ್ಕೊಂಬೇಡ ಅಂತ ಹೇಳಿ ನೆಕ್ಸ್ಟು ಅಂದರೆ ನಾಳೆ ಅಥವಾ ಇವತ್ತು ಸಂಜೆನಾದರೂ ಸ್ವಲ್ಪ ಎಲೆ ಎಲ್ಲ ತುರಿದ್ಬಿಟ್ಟು ಇಟ್ಕೊಬೇಕು. ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ಹಚ್ಕೊಂಡು ಸ್ವಲ್ಪ ಡ್ರೈ ಆದಮೇಲೆ ತಲೆ ಸ್ನಾನ ಮಾಡೋಣ ಅಂತ. ಓಕೆ. ಹಾಗೆ ಹುಣಸೆಹಣ್ಣು ತಿಂದು ತುಂಬ ದಿನ ಆಗಿತ್ತು. ಹುಣಸೆಹಣ್ಣು ಇಲ್ಲೆಲ್ಲ ಅದಕ್ಕೆ ಮನೆ ಹತ್ರನೇ ಒಂದು ಗಿಡ ಇದೆ, ಅಲ್ಲಿ ಬಿದ್ದಿರುತ್ತೆ. ಸೊ ಹಾಗೆ ನೋಡ್ತಾ ಇದೆ ಬಿದ್ದಿದೆಯಾ ಅಂತ. ಆಗಲೇ ಒಂದು ಅದಕ್ಕೆ ಮನೆಗೆ ಹೋಗಿ ಬರುವಾಗ ಒಂದಿತ್ತು, ತಿನ್ಕೊಬಂದಿದ್ದೆ. ತುಂಬ ಚೆನ್ನಾಗಿತ್ತು, ಅಷ್ಟೊಂದು ಹುಳಿ ಇರಲಿಲ್ಲ, ಸ್ವೀಟ್ ಆಗಿತ್ತು. ನಾನು ಗಗನ್ ಬಂದ್ವಿ. ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು ಹುಣಸೆಹಣ್ಣು ತಿಂದೆ. ಸೊ ಇವಾಗ ಫ್ರೆಶ್ ಆಗಿ ಸಿಕ್ಕಿದೆ. ನಾನು ಗಗನ್ ತಿಂತಾ ಇದ್ದೀವಿ. ನಿಮ್ಗೇನಾದ್ರು ಬೇಕಾ ಗಗನ್? ಹತ್ತು ಮರನಾ ಗಗನ್ ಪುಟ? ನೋಡಿ ಹುಣಸೆಹಣ್ಣು ಈ ಥರ ಫ್ರೆಶ್ ಆಗಿ ಗಿಡದಿಂದ ಸಿಗೋದು ಸಿಗುತ್ತೆ ಊರ ಕಡೆ ಎಲ್ಲ. ಬಟ್ ಇವತ್ತು ಚೆನ್ನಾಗಿ ಬಿದ್ದಿತ್ತು ಮೇಲಿಂದ. ಸೊ ಅದನ್ನು ಹಾಕ್ಕೊಂಡು ಇವಾಗ ತಿಂತಾಯಿದ್ದೀವಿ. ಬನ್ನಿ ಹೋಗೋಣ ಮನೆಗೆ. ಚೆನ್ನಾಗಿದೆ. ಹುಳಿ ಇಲ್ವೇನೋ ಅಷ್ಟೊಂದು? ಇದೇ ಫಸ್ಟ್, ಅಷ್ಟೊಂದು ಹುಳಿ ಇಲ್ಲ, ಬಟ್ ಚೆನ್ನಾಗಿದೆ.